ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಶ್ರೀ ವಾದಿರಾಜ ತೀರ್ಥರ ರಚನೆಯ ಶ್ರೀ ಲಕ್ಷ್ಮೀ ಹೃದಯವನ್ನು ಹೇಳ್ತಾ ಇದ್ದೀನಿ. ಶ್ರೀ ವಾದಿರಾಜ ತೀರ್ಥರ ರಚನೆಯ ಲಕ್ಷ್ಮೀ ಹೃದಯವನ್ನು ಪಠನೆ ಮಾಡುವುದರಿಂದ ಎಲ್ಲ ತರಹದ ಸಂಪತ್ತನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. ನಮ್ಮೆಲ್ಲರಿಗೂ ಸಿರಿ ಸಂಪತ್ತು, ಸೌಭಾಗ್ಯಕ್ಕಾಗಿ, ಐಶ್ವರ್ಯಕ್ಕಾಗಿ ಲಕ್ಷ್ಮಿಯ ಅನುಗ್ರಹ ಬೇಕು. ಲಕ್ಷ್ಮಿಯ 3 ರೂಪಗಳು ಯಾವ್ಯಾವುದು ಅಂದರೆ ಶ್ರೀ, ಭೂ, ದುರ್ಗಾ. ಕ್ರಮವಾಗಿ ಸತ್ವಗುಣ, ರಜೋಗುಣ, ತಮೋಗುಣಗಳಿಗೆ ಅಭಿಮಾನಿ ಲಕ್ಷ್ಮಿಯಾಗಿದ್ದಾಳೆ. ಪ್ರಳಯ ಕಾಲದಲ್ಲಿ ಶ್ರೀಹರಿಯು ಮಲಗುವಾಗ ವಟಪತ್ರ ಅಂದರೆ ಆಲದೆಲೆಯಾಗಿ ಪರಮಾತ್ಮನಿಗೆ ತಾನೇ ಅಂಬುದಿಯಾಗಿ ಲಕ್ಷ್ಮಿಯು ಕಾಣಿಸಿಕೊಳ್ಳುತ್ತಾಳೆ. ಆ ಆಲದೆಲೆಯ ಮೇಲೆ ಪರಮಾತ್ಮನು ಪ್ರಳಯ ಕಾಲದಲ್ಲಿ ಮಲಗುತ್ತಾನೆ. ಪರಮಾತ್ಮನು ಧರಿಸಿದ ಆಭರಣಗಳೆಲ್ಲವೂ ಲಕ್ಷ್ಮೀದೇವಿಯೇ ಆಗಿದ್ದಾಳೆ. ಇಂತಹ ಮಹಾಮಹಿಮಳಾದ ಶ್ರೀ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ನಾವು ಪ್ರತಿನಿತ್ಯ ತಪ್ಪದೆ ಶ್ರೀ ವಾದಿರಾಜ ತೀರ್ಥರ ರಚನೆಯ ಲಕ್ಷ್ಮೀ ಹೃದಯವನ್ನು ಪಠನೆ ಮಾಡುವುದರಿಂದ ಎಲ್ಲ ತರಹದ ಸಂಪತ್ತನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಈಗ ಲಕ್ಷ್ಮೀ ಹೃದಯ ಹೇಳ್ತಾ ಇದ್ದೀನಿ. ಶ್ರೀದೇವಿ ತಾನು ಶ್ರೀಧಾಮನ್ನ ಮನೆಯಲ್ಲಿ ಆದಿ ಅಂತ್ಯಗಳಿಲ್ಲದಿರಲು ಚೌದ್ಯ ಸುಖ ರೂಪದಿಂದ ಅವಳಿಗೆ ವೇದವಾಲಿಗಳ ಓದುತ್ತಿರಲು ಅವಳಿಂದ ಹರಿಯು 3 ಮನೆಗಳಿಪ್ಪಾಲೇಕೆತನ ಭಯವಿಲ್ಲ, ಮೊದಲೇ ಉದಕವಿಲ್ಲ. ಆದ ಕಾರಣದಿಂದ ಮುದದಿ ತಾನಾದಳು, ಅಚ್ಚುತಗೆ ಅಂಬುದಿಯಾದಳು. ಆಗ ಮಹಾಲಕ್ಷ್ಮಿ ಅಂಬರದಾಭರಣವಾದಳು, ಪೊಂಬಣ್ಣದ ಆಲದೆಲೆಯಾದಳು. ಏನೆಂಬೆ ಇವಳ ಸಾಹಸಕ್ಕೆ ಶ್ರೀ ಭೂದುರ್ಗೆಯರ ಆಲಿಸಿದನು ಹರಿಯು, ತಾ ಆಲದೆಲೆಯ ಮೇಲೆ ಮಲಗಿದನು. ಅಚ್ಯುತನ ಹೃದಯದಲ್ಲಿ ಲಿಂಗ ವಿಶಿಷ್ಟರಾದ ಇನಿತು ಜೀವರ ಹಿಡಿ ತುಂಬಿಕೊಂಡು ತನಯನ 100 ವರ್ಷ ಪರ್ಯಂತರದಿ ವನಜಾಕ್ಷ ವಟಪತ್ರ ಶಯನನಾಗಿ ಜನರೆಲ್ಲ ತಮ್ಮ ಗತಿಗೆ ತಕ್ಕ ಸಾಧನವ ಸಾಧಿಸಿಕೊಳ್ಳಲೆಂದು ಕರುಣೆ ಪುನರಪಿ ಸೃಷ್ಟಿಯ ಮಾಡುವೆನೆಂದು ಲಾಲನಿಗೆ ಪ್ರಕೃತಿಯ ಮಮತೆ ಇತ್ತು. ಗುಣತ್ರಯಾತ್ಮಕ ಸೂಕ್ಷ್ಮ ತತ್ವರಾಶಿಯ ಜೀವನನು ಸೃಜಿಸಿದ ಹಯವದನನು. ಶ್ರೀ